ಅಂತರ ಸೂಪರ್ ಲೀಗ್ ಫುಟ್ಬಾಲ್ ಪುರುಷರ ಮತ್ತು ಮಹಿಳೆಯರ ತಮಿಳುನಾಡು ತಂಡ ಚಾಂಪಿಯನ್. ಅಶ್ವಿನಿ ಅಂಗಡಿ ಟ್ರಸ್ಟ್ ಮತ್ತು ಭಾರತೀಯ ಅಂತರ ಫುಟ್ಬಾಲ್ ಸಂಸ್ಥೆಯ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಸೂಪರ್ ಲೀಗ್ ಅಂತರ ಫುಟ್ಬಾಲ್ ಪಂದ್ಯಾವಳಿಯ ಫೈನಲ್ ದಿನದಾಟದ ಫಲಿತಾಂಶ. ಪುರುಷರ ಫೈನಲ್ ಪಂದ್ಯದಲ್ಲಿ ತಮಿಳುನಾಡು ಮತ್ತು ಅರುಣಾಚಲ ಪ್ರದೇಶದ ನಡುವಿನ ಪಂದ್ಯದಲ್ಲಿ ತಮಿಳುನಾಡು ತಂಡ ಗೆದ್ದು ಮೊದಲನೆಯ ಬಹುಮಾನ 1 ಲಕ್ಷ ರೂಪಾಯಿ ಪಾರಿತೋಷಕ ಮುಡಿಗೇರಿಸಿಕೊಂಡಿತು. ಮಹಿಳೆಯರ ವಿಭಾಗದಲ್ಲಿ ತಮಿಳುನಾಡು ಮತ್ತು ಕರ್ನಾಟಕ ನಡುವಿನ ಪಂದ್ಯದಲ್ಲಿ ತಮಿಳುನಾಡು ಮಹಿಳೆಯರ ತಂಡ ಜಯಬೇರಿ ಬಾರಿಸಿತು. ಶಾಸಕರಾದ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಅಶ್ವಿನಿ ಅಂಗಡಿಯವರು ವಿಜೇತ ತಂಡಗಳಿಗೆ ನಗದು ಪುರಸ್ಕಾರ ಮತ್ತು ಪಾರಿತೋಷಕ ವಿತರಿಸಲಾಯಿತು. Football Super League. I congratulate all of you for coming here all the way under the leadership of our Ashwini Angdi. A fantastic event, All India Blind Football Association under the leadership of our Ashwini Angdi. The Indian Super League Season 2 has happened. ನಮಸ್ಕಾರ, ನನ್ನ ಹೆಸರು ಅಶ್ವಿನಿ ಅಂಗಡಿ ಅಂತ, ದ ಫೌಂಡರ್ ಟ್ರಸ್ಟಿ ಆಫ್ ಅಶ್ವಿನಿ ಅಂಗಡಿ ಟ್ರಸ್ಟು. ಸೊ ಇವತ್ತು ನಾವು ಪ್ರಪ್ರಥಮ ಬಾರಿಗೆ ಐತಿಹಾಸಿಕವಾದ ಒಂದು ಈವೆಂಟನ್ನು, ಪಂದ್ಯಾವಳಿಯನ್ನು ಏರ್ಪಡಿಸಿದ್ವಿ. ಲೀಗ್ ಸೀಸನ್ 2 ಅಂಥೇಳಿ. ಅಂದರೆ ನಮ್ಮ ಭಾರತದಿಂದ 10 ಟೀಮ್ಸ್, ಅಂದರೆ 5 ಮೆನ್ ಹಾಗೆ 5 ವಿಮೆನ್ ಟೀಮ್ಸು ಬಂದಿದೆ. ಕರ್ನಾಟಕ, ಅರುಣಾಚಲ ಪ್ರದೇಶ, ಮಹಾರಾಷ್ಟ್ರ, ಗುಜರಾತು, ಅರುಣಾಚಲ ಪ್ರದೇಶ, ತಮಿಳುನಾಡು ಈ ಕಡೆಯಿಂದ ಬಂದಿದೆ. ಸೊ ಈ ಒಂದೊಂದು ಟೀಮ್ ಜೊತೆಗೂ ಒಬ್ಬೊಬ್ಬ ಫಾರಿನ್ ಪ್ಲೇಯರ್ನ ನಾವು ಕ್ಲಬ್ ಮಾಡಿದ್ದೀವಿ. ಅಂದರೆ ಎಲ್ಲ ಫಾರಿನ್ ಪ್ಲೇಯರ್ಸ್ ಬಂದು ಸೌತ್ ಕೊರಿಯಾ ಹಾಗೆ ಮೆಕ್ಸಿಕೋದಿಂದ ಬಂದಂಥವ್ರು ಎಲ್ಲರೂ ಕೂಡ ಪ್ಯಾರಾಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲಿಸ್ಟ್ನ ತಂದುಕೊಟ್ಟವರು. ಸೊ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಭಾರತಕ್ಕೂ ಕೂಡ, ನಮ್ಮ ಭಾರತ ತಂಡಕ್ಕೂ ಕೂಡ ಪ್ಯಾರಾಒಲಿಂಪಿಕ್ಸ್ಗೆ ಎಂಟ್ರಿ ಆಗುವಂಥ ಅವಕಾಶ ಸಿಗಲಿ ಅಂತ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಸೊ ಇವತ್ತಿಗೆ ಈ ಕಾರ್ಯಕ್ರಮ, ಅಂದರೆ ಈ ಒಂದು ಪಂದ್ಯಾವಳಿ ಸಂಪೂರ್ಣ ಆಗಿದೆ. ಸೊ ಟೋಟಲ್ ನಮಗೆ ತಮಿಳ್ನಾಡು ಮೆನ್ಸ್ ಮತ್ತು ವಿಮೆನ್ ಇಬ್ಬರೂ ಕೂಡ ವಿನ್ನರ್ ಅಪ್ ಆಗಿದ್ದಾರೆ. ಸೊ ರನ್ನರ್ ಅಪ್ ಬಂದು ಕರ್ನಾಟಕ ಹಾಗೆ ಅರುಣಾಚಲ ಪ್ರದೇಶ ರನ್ನರ್ ಅಪ್ ಆಗಿದ್ದಾರೆ. ಸೊ ನಾವು ಇದಕ್ಕೆ ಪ್ರೈಸಸ್ ಕೂಡ ಇಟ್ಟಿದ್ದೀವಿ. ವಿನ್ನರ್ಗೆ 1 ಲಕ್ಷ, ರನ್ನರ್ಗೆ 50,000ನ ಇಟ್ಟಿದ್ದೀವಿ. ಸೊ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಬಂದಿದೆ. ಸೊ ಎಲ್ಲ ನಮ್ಮ ಸ್ಪಾನ್ಸರರ್ಸ್ಗೂ ನಾನು ಅತ್ಯಂತ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ.